ಶಬರಿಮಲೆಯಲ್ಲಿ ಚಿನ್ನ ನಾಪತ್ತೆಯಾದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಉನ್ನಿಕೃಷ್ಣನ್ ಹೊಟ್ಟಿಯನ್ನು ಬೆಂಗಳೂರಿಗೆ ಏನು ತರಲಾಗಿತ್ತು. ಬೆಂಗಳೂರಿಗೆ ಬಂದಿದ್ದಂತಹ ಒಂದು ಕೇರಳ ವಿಶೇಷ ತನಿಖಾ ತಂಡ ಏನಿದೆ, ತನಿಖಾ ತಂಡ ಆರೋಪಿ ಉನ್ನಿಕೃಷ್ಣನ್ ಜೊತೆ ಬೆಂಗಳೂರಿಗೆ ಬಂದಿತ್ತು. ಒಂದು SIT ಕೂಡ ಆರೋಪಿಯಿಂದ ಹಲವು ಸ್ಫೋಟಕ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದೆ. ಈ ಒಂದು ವಿಚಾರವಾಗಿ, ಯಾಕಂದರೆ ಶಬರಿಮಲೆಯ ಒಂದು ಚಿನ್ನ ಒಂದು ಕಳ್ಳತನ ಆಗಿತ್ತು, ಆ ಒಂದು ಪ್ರಕರಣಕ್ಕೆ ಉನ್ನಿಕೃಷ್ಣ ಎನ್ನುವಂಥ ಒಂದು ಮಾತು ಕೇಳಿ ಬಂದಿತ್ತು. ಆರೋಪಿ ಆಗಿತ್ತು. ಈ ಒಂದು ವಿಚಾರದಲ್ಲಿ ಆರೋಪಿಯಿಂದ ಹಲವು ಸ್ಫೋಟಕ ಒಂದು ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ. ಶ್ರೀರಾಂಪುರದಲ್ಲಿ ಚಿನ್ನ ಲೇಪಿತ ಕವಚಗಳನ್ನು ಇರಿಸಿ ಆರೋಪಿ ದೇಣಿಗೆ ಸಂಗ್ರಹಿಸಿದ್ದ ಎಂಬ ಆರೋಪವೂ ಕೂಡ ಇದೆ ಈ ಒಂದು ವಿಚಾರದಲ್ಲಿ. ಹೀಗಾಗಿ ಸಾಕ್ಷ್ಯ ಸಂಗ್ರಹಕ್ಕಾಗಿ ಬೆಂಗಳೂರಿಗೆ ಕರೆತರಲಾಗಿದೆ. ಅಲ್ಲದೆ ಕದ್ದ ಚಿನ್ನವನ್ನ ಬಳ್ಳಾರಿಯಲ್ಲಿ ಮಾರಾಟ ಮಾಡಿರುವ ಆರೋಪದ ಹಿನ್ನೆಲೆ, ಬಳ್ಳಾರಿಯಲ್ಲಿ ಮಾರಾಟ ಮಾಡಿದಂತೆ ಬಳ್ಳಾರಿಯಲ್ಲೂ ಕೂಡ ತಪಾಸಣೆ ನಡೆಸಿದ್ದು ಒಂದಿಷ್ಟು ಚಿನ್ನವನ್ನ ಕರಗಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಬೆಂಗಳೂರಿನಲ್ಲಿದ್ದಂತಹ ಕಾರಣ ಇಬ್ಬರು ಅಧಿಕಾರಿಗಳು ಕೋರ್ಟ್ ಅನುಮತಿಯೊಂದಿಗೆ ಒಂದು ದಾಖಲೆಯನ್ನು ಕಲೆ ಹಾಕಿದ್ದಾರೆ. SP ಶಶಿಧರನ್ ನೇತೃತ್ವದ ಒಂದು ಕೇರಳದ SIT ತಂಡ ಏನಿದೆ, ಅವರು ಬಂದು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ನಿನ್ನೆ ರೊದ್ದಂ ಜ್ಯುವೆಲ್ಲರ್ಸ್ ಮಳಿಗೆಯ ಮೇಲೆ ದಾಳಿಯನ್ನು ಕೂಡ ನಡೆಸಿದ್ದಾರೆ. ಈ ವೇಳೆ ನಾಣ್ಯಗಳ ರೂಪದಲ್ಲಿ 476 ಗ್ರಾಂ ಚಿನ್ನ ಪತ್ತೆಯಾಗಿದೆ. ಈ ಚಿನ್ನವನ್ನು ಪೊಟ್ಟಿಯಿಂದ ರೊದ್ದಂ ಗೋಲ್ಡ್ಸ್ ಮಾಲೀಕ ಗೋವರ್ಧನ್ ಖರೀದಿ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ರೊದ್ದಂ ಗೋಲ್ಡ್ ಶಾಪ್ ಬೀಗ ಹಾಕಿಸಿದ್ದಾರೆ SIT ಟೀಮು. ಬೆಂಗಳೂರಿನ ಉನ್ನಿಕೃಷ್ಣನ ಮನೆಯಲ್ಲಿ ಚಿನ್ನದ ಗಟ್ಟಿ ಹಾಗೂ 2 ಲಕ್ಷ ನಗದು ಹಣ ಕೂಡ ಪತ್ತೆಯಾಗಿದೆ. ಶಬರಿಮಲೆ ಚಿನ್ನ ಪತ್ತೆ ಒಂದು ನಾಪತ್ತೆ ಆಗಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಚಿನ್ನವನ್ನು ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಕಡೆ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ಒಂದು ಮಾತು ಕೇಳಿ ಬರುತ್ತಾ ಇತ್ತು. ಈ ಒಂದು ವಿಚಾರವಾಗಿ ಪೊಲೀಸರು ಏನಿದ್ದಾರೆ, SIT ಏನಿದೆ ತಂಡ ಏನಿದೆ, ಅವರು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಶ್ರೀರಾಂಪುರದಲ್ಲಿ ಚಿನ್ನಲೇಪಿತ ಒಂದು ಕವಚಗಳನ್ನು ಇರಿಸಿದ್ದ ಅಂತ ಹೇಳಲಾಗ್ತಾ ಇತ್ತು. ಆರೋಪಿ ದೇಣಿಗೆ ಸಂಗ್ರಹಿಸಿದ್ದ ಎಂಬ ಆರೋಪ ಕೂಡ ಕೇಳಿ ಬರುತ್ತಾ ಇತ್ತು ಈ ಒಂದು ವಿಚಾರ. ಹೀಗಾಗಿ ಸಾಕ್ಷ್ಯ ಸಂಗ್ರಹಕ್ಕಾಗಿ ಬೆಂಗಳೂರಿಗೆ ಕರೆತಂದಿದ್ರು ಪೊಲೀಸರು. SIT ತಂಡ ಎಂದು ಅವರು ಏನೇನು ಮಾಡಿದ್ದಾನೆ, ಎಲ್ಲೆಲ್ಲಿ ಏನೇನಾಗಿದೆ, ಯಾವ ಚಿನ್ನವನ್ನು ಎಲ್ಲಿ ಹೋಗಿ ಇಟ್ಟಿದ್ದಾನೆ, ಎಲ್ಲಿ ಮಾರಾಟ ಮಾಡಿದ್ದಾನೆ, ಯಾರಿಗೆ ಕೊಟ್ಟಿದ್ದಾನೆ, ಈ ಎಲ್ಲ ವಿಚಾರಗಳು ತಿಳಿಬೇಕಾಗಿತ್ತಲ್ಲ. ಅದಕ್ಕಾಗಿ ಬೆಂಗಳೂರಿನಲ್ಲಿ ಕೂಡ ಈತ ಸಾಕಷ್ಟು ವ್ಯವಹಾರಗಳನ್ನು ನಡೆಸಿದ್ದಾನೆ, ಮತ್ತು ಬಳ್ಳಾರಿಯಲ್ಲಿ ಕೂಡ ಹೋಗಿ ಮಾರಾಟವನ್ನು ಮಾಡಿದ್ದಾನೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಹೀಗಾಗಿ ಎಲ್ಲೆಲ್ಲಿ ಆತನ ಒಂದು ವಿಚಾರಗಳು ಕೇಳಿದ ಅಲ್ಲೆಲ್ಲಿಗೆ ಹೋಗಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು SP ಶಶಿಧರನ್ ನೇತೃತ್ವದ ಕೇರಳದ SIT ಟೀಮ್ ಮಾಡ್ತಾ ಇದೆ. ಹೀಗಾಗಿ ರೊದ್ದಂ ಜ್ಯುವೆಲ್ಲರ್ಸ್ ಮಳಿಗೆಯಲ್ಲಿ ಈತ ಕೊಟ್ಟಿದ್ದ ಅಂತ ಹೇಳಲಾಗ್ತಾ ಇತ್ತು. ಅಲ್ಲಿ ಕೂಡ ದಾಳಿಯನ್ನು ನಡೆಸಿದ್ರು. ಆ ವೇಳೆ ನಾಣ್ಯ ರೂಪದಲ್ಲಿ 476 ಗ್ರಾಂ ಚಿನ್ನವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೊದ್ದಂ ಗೋಲ್ಡ್ ಶಾಪ್ ಏನಿದೆ ಅದಕ್ಕೆ ಬೀಗ ಕೂಡ ಹಾಕಿಸಿದ್ದಾರೆ. ಈ ರೀತಿಯಾಗಿ ಕಳ್ಳತನ ಮಾಡಿದಂತಹ ನೀವು ಚಿನ್ನವನ್ನು ಖರೀದಿ ಮಾಡ್ತೀರ ಅನ್ನೋಂಥ ರೀತಿಯಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಬೀಗಲನ್ನು ಹಾಕಿ. ಯಾಕಂದರೆ ಚಿನ್ನವನ್ನು ಈತ ಬಳ್ಳಾರಿಯಲ್ಲಿ ಕೂಡ ಮಾರಾಟ ಮಾಡಿದ್ದ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಬಳ್ಳಾರಿಯಲ್ಲೂ ಕೂಡ ತಪಾಸಣೆಯನ್ನು ನಡೆಸಿದ, ಅಂದರೆ ಕಾರ್ಯಾಚರಣೆಯನ್ನು ನಡೆಸಿದ್ರು. ಅಲ್ಲಿ ಒಂದಿಷ್ಟು ಚಿನ್ನವನ್ನು ಕರಗಿಸಿ ಮಾರಾಟ ಮಾಡಲಾಗಿದೆ ಮತ್ತು ಅಂತ ಹೇಳಲಾಗ್ತದೆ. ಮತ್ತು ಅಲ್ಲಿ ಕೂಡ ರಿಕವರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಪೊಲೀಸರು ಆತೆಲ್ಲಿ ಮಾರಾಟ ಮಾಡಿದ ಅದನ್ನು ವಾಪಸ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಬೆಂಗಳೂರಿನಲ್ಲಿದ್ವು. ಆ ಕಾರಣ ಮತ್ತೆ ಅದನ್ನು ಬೆಂಗಳೂರಿಗೆ ಕರ್ಕೊಂಬಂದು ಹುಡುಕಾಟ ಮಾಡುವಂತಹ ಒಂದು ಕೆಲಸ ಕೂಡ ಆಗಿತ್ತು. ಪೊಲೀಸರು ಎಲ್ಲ ರೀತಿಯಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಉನ್ನಿಕೃಷ್ಣನ್ ಏನಿದೆ ಈ ಒಂದು ವಿಚಾರದಲ್ಲಿ ಆರೋಪಿ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇತ್ತು. ಈಗ ಪೊಲೀಸರು ಎಲ್ಲ ರೀತಿಯಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.